ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದುಕೊಂಡಿದ್ದೇನೆ. ಇವತ್ತಿನ ಬಿಸಿ ಬಿಸಿ ವಿಷಯ ಏನೆಂದರೆ, ಮತ್ತೆ ಒಮ್ಮೆ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವ ರಕ್ಷಿತಾ ಅವರ ಹೊಸ ಅವತಾರ. ಅಬ್ಬಾ, ರಕ್ಷಿತಾ ಸ್ಕೆಚ್ ಪ್ಲಾನ್ ನೋಡಿದರೆ ಮೈ ಜುಮ್ಮೆನಿಸುತ್ತದೆ. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ವೈರಲ್ ಆಗುತ್ತಿದೆ. ಯಾಕೆಂದರೆ ರಕ್ಷಿತಾ ಅವರು ಯಾವ ಕಾರ್ಯಕ್ರಮಕ್ಕೆ ಬಂದರೂ ಅಲ್ಲಿ ಒಂದು ವಿಶೇಷತೆ ಇರುತ್ತದೆ. ಅವರ ಮಾತು, ಅವರ ಸ್ಟೈಲ್, ಅವರ ಆತ್ಮವಿಶ್ವಾಸ ಇವೆಲ್ಲವೂ ಸೇರಿ ಜನರನ್ನು ಟಿವಿ ಮುಂದೆ ಕೂರಿಸುವಷ್ಟು ಮ್ಯಾಜಿಕ್ ಮಾಡುತ್ತಿದೆ. ಈಗ ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಅಂದಾಗ ಅಭಿಮಾನಿಗಳಿಗೆ ಖುಷಿಯಲ್ಲಿ ಮಿತಿಯೇ ಇರಲಿಲ್ಲ. ಇತ್ತೀಚೆಗೆ ಬಿಡುಗಡೆಯಾದ ಕ್ವಾಟ್ಲೆ ಕಿಚನ್ ಪ್ರೋಮೋ ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ವಿಭಿನ್ನ ಎನರ್ಜಿ ಸಿಕ್ಕಂತಾಗಿದೆ. ಯಾಕೆಂದರೆ ಇದು ಸಾಮಾನ್ಯ ಕುಕ್ಕಿಂಗ್ ಶೋ ಥರ ಕಾಣಿಸುತ್ತಿಲ್ಲ. ಇಲ್ಲಿ ಅಡುಗೆ ಮಾತ್ರವಲ್ಲ, ಎಂಟರ್ಟೈನ್ಮೆಂಟ್, ಕಾಮಿಡಿ, ಮಸ್ತಿ, ಟೀಕೆ, ಟಿಪ್ಪಣಿ ಎಲ್ಲವೂ ಸೇರಿ ಒಂದು ಫುಲ್ ಫ್ಯಾಮಿಲಿ ಪ್ಯಾಕೇಜ್ ಆಗಿ ಮೂಡಿ ಬಂದಿದೆ. ವಿಶೇಷವಾಗಿ ಬಿಗ್ ಬಾಸ್ ಗ್ಯಾಂಗ್ ಮತ್ತು ಕಾಮಿಡಿ ಕಿಲಾಡಿಗಳು ಒಟ್ಟಿಗೆ ಸೇರಿರುವ ಕಾಂಬಿನೇಷನ್ ನೋಡಿದಾಗ ಜನರು ಇದೇ ಬೇಕಿತ್ತು ಅನ್ನೋ ಮಟ್ಟಿಗೆ ಖುಷಿ ಪಟ್ಟಿದ್ದಾರೆ. ಏಕೆಂದರೆ ಬಿಗ್ ಬಾಸ್ ಮನೆಯೊಳಗೆ ಅವರ ನಡುವಿನ ಸ್ನೇಹ, ಜಗಳ, ತಮಾಷೆ, ಆಟೋಟ ನೋಡಿದ್ದ ಜನರಿಗೆ ಈಗ ಅವರನ್ನು ಮತ್ತೊಮ್ಮೆ ಒಟ್ಟಿಗೆ ನೋಡುವ ಅವಕಾಶ ಸಿಕ್ಕಿದೆ. ಅದರಲ್ಲೂ ರಕ್ಷಿತಾ ಅವರ ಎಂಟ್ರಿ ಅಂದರೆ ಬೇರೆ ಲೆವೆಲ್. ಅವರು ಮಾತನಾಡುವ ಪ್ರತಿಯೊಂದು ಡೈಲಾಗು ಕೂಡ ಈಗಾಗಲೇ ಅಭಿಮಾನಿಗಳ ಮನಸ್ಸಿಗೆ ಟ್ರೆಂಡ್ ಆಗುತ್ತಿದೆ. ಚಾಕು ಇದೆ ಅಂತ ಕೈಯಲ್ಲಿ ಸುಮ್ಮನೆ ಹಿಡಿದುಕೊಳ್ಬಾರದು, ಟೈಮ್ ಸಿಕ್ಕಾಗ ಕಚ 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 ಅಂತ ಕಟ್ ಮಾಡಬೇಕು ಎಂದು ಅವರು ಹೇಳಿದ ಡೈಲಾಗ್ ಪ್ರೋಮೋ ನೋಡಿದವರೇ ಸಖತ್ ಎಂಜಾಯ್ ಮಾಡಿದ್ದಾರೆ. ಈ ಮಾತಿನಲ್ಲಿ ಕೇವಲ ಕಾಮಿಡಿ ಮಾತ್ರ ಇರಲಿಲ್ಲ, ರಕ್ಷಿತಾ ಅವರ ಸ್ಟೈಲ್, ಅವರ ಟೈಮಿಂಗ್ ಮತ್ತು ಅವರ ಆತ್ಮವಿಶ್ವಾಸ ಎಲ್ಲವೂ ತುಂಬಿಕೊಂಡಿತ್ತು. ಸಾಮಾನ್ಯ ಅಡುಗೆ ಮಾಡುವ ಸೀನ್ನಲ್ಲೂ ಮಾಸ್ ಡೈಲಾಗ್ ಆಗಿ ತಿರುಗಿಸುವ ಸಾಮರ್ಥ್ಯ ರಕ್ಷಿತಾ ಅವರಿಗೆ ಇದೆ ಅನ್ನೋದಕ್ಕೆ ಮತ್ತೊಮ್ಮೆ ಸಾಬೀತಾಗಿದೆ. ಉದಾಹರಣೆಗೆ, ನಾವು ನಮ್ಮ ಮನೆಯಲ್ಲಿ ಅಮ್ಮ ಅಡುಗೆ ಮಾಡುತ್ತಿರುವಾಗ ಚಾಕು ಜಾಗೃತಿಯಾಗಿ ಹಿಡಿ ಎಂದು ಹೇಳುವುದು ಒಂದು ಸಾಮಾನ್ಯ ವಿಷಯ. ಆದರೆ ಅದೇ ವಿಷಯವನ್ನು ರಕ್ಷಿತಾ ಅವರು ತಮ್ಮ ಸ್ಟೈಲ್ನಲ್ಲಿ ಹೇಳಿದಾಗ ಅದು ಜನರಿಗೆ ನಗು ಕೂಡ ಕೊಡುತ್ತದೆ, ಜೊತೆಗೆ ಮತ್ತೆ ಮತ್ತೆ ಕೇಳಿಸಬೇಕೆನ್ನಿಸುವ ಡೈಲಾಗ್ ಆಗುತ್ತದೆ. ಇದೇ ಕಾರಣಕ್ಕೆ ಅವರ ಮಾತುಗಳು ವೈರಲ್ ಆಗುತ್ತವೆ. ಕೆಲವರು ನೆಟ್ಟಿಗರು, ಕೆಲವರು ಮನರಂಜಿಸುತ್ತಾರೆ. ಆದರೆ ರಕ್ಷಿತಾ ಅವರು ಮಾತನಾಡಿದರೆ ಜನರು ಕನೆಕ್ಟ್ ಆಗುತ್ತಾರೆ. ಅದು ಅವರ ದೊಡ್ಡ ಶಕ್ತಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಸೂರಜ್, ಕಾವ್ಯ ಮತ್ತು ನಂದಗೋಕುಲ ಧಾರಾವಾಹಿಯ ಮೀನಾ ಪಾತ್ರದ ಮೂಲಕ ಜನಮನ ಗೆದ್ದಿರುವ ಕಲಾವಿದರು ಕೂಡ ಸೇರಿರುವುದು ಮತ್ತೊಂದು ದೊಡ್ಡ ವಿಶೇಷತೆ. ವಾರದ ದಿನಗಳಲ್ಲಿ ಸೀರಿಯಲ್ ಮೂಲಕ ಜನರನ್ನು ರಂಜಿಸುತ್ತಿದ್ದವರು ಈಗ ವೀಕೆಂಡ್ನಲ್ಲೂ ಕ್ವಾಟ್ಲೆ ಕಿಚನ್ ಮೂಲಕ ಇನ್ನಷ್ಟು ಮೋಜು ಮತ್ತು ಮನರಂಜನೆ ನೀಡಲು ರೆಡಿಯಾಗಿದ್ದಾರೆ. ಇದರಿಂದ ಪ್ರೇಕ್ಷಕರಿಗೆ ಒಂದೇ ಕಾರ್ಯಕ್ರಮದಲ್ಲಿ ಹಲವು ಫೇವರೇಟ್ ಮುಖಗಳನ್ನು ನೋಡುವ ಅವಕಾಶ ಸಿಕ್ಕಂತಾಗಿದೆ. ಈ ಪ್ರೋಮೋ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಜನರಿಗೆ ಈಗ ಕೇವಲ ಕತೆ ಅಥವಾ ಕೇವಲ ಅಡುಗೆ ಕಾರ್ಯಕ್ರಮ ಸಾಕಾಗುತ್ತಿಲ್ಲ. ಅವರಿಗೆ ನಗು ಬೇಕು, ಮೋಜು ಬೇಕು, ತಮ್ಮ ಇಷ್ಟದ ಕಲಾವಿದರ ನೈಜ ಸ್ವಭಾವ ನೋಡಬೇಕು. ಅದನ್ನೇ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೀಡುತ್ತಿರುವಂತೆ ಕಾಣುತ್ತಿದೆ. ಅದಕ್ಕಾಗಿಯೇ ಪ್ರೋಮೋ ಬಿಡುಗಡೆಯಾದ ಕೆಲವೇ ಸಮಯದಲ್ಲಿ ಜನರು ಕಾಮೆಂಟ್ಗಳಲ್ಲಿ ಯಾವಾಗ ಶುರು ಆಗುತ್ತೆ, ರಕ್ಷಿತಾ ಸೂಪರ್, ಈ ಕಾಂಬಿನೇಷನ್ ಅಂತೂ ಫೈರ್ ಅಂತ ಬರೆಯಲು ಆರಂಭಿಸಿದ್ದಾರೆ. ನಿಜ ಹೇಳಬೇಕೆಂದರೆ ರಕ್ಷಿತಾ ಅವರು ಯಾವ ವೇದಿಕೆಗೆ ಬಂದರೂ ಅಲ್ಲಿ ಒಂದು ವಿಭಿನ್ನ ಜೀವ ತುಂಬುತ್ತಾರೆ. ಅವರ ನಗು, ಅವರ ಮಾತಿನ ಶೈಲಿ, ಅವರ ಆತ್ಮೀಯತೆ ಇವೆಲ್ಲವೂ ಅಭಿಮಾನಿಗಳಿಗೆ ತುಂಬ ಹತ್ತಿರದ ಅನುಭವ ನೀಡುತ್ತದೆ. ಅದಕ್ಕಾಗಿಯೇ ಅವರು ಮತ್ತೆ ಟಿವಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಅಭಿಮಾನಿಗಳು ಇಷ್ಟು ಖುಷಿ ಪಡುತ್ತಿದ್ದಾರೆ. ಹಾಗಾದರೆ ನಿಮಗೆ ಈ ಕ್ವಾಟ್ಲೆ ಕಿಚನ್ ಪ್ರೋಮೋ ಹೇಗನಿಸಿತು? ರಕ್ಷಿತಾ ಅವರ ಮಾಸ್ ಡೈಲಾಗ್ ನಿಮಗೆ ಇಷ್ಟ ಆಯಿತಾ? ಬಿಗ್ ಬಾಸ್ ಗ್ಯಾಂಗ್ ಮತ್ತು ಕಾಮಿಡಿ ಕಿಲಾಡಿಗಳು ಒಟ್ಟಿಗೆ ಬಂದಿರುವ ಈ ಕಾಂಬಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ಇಂತಹ ಇನ್ನಷ್ಟು ಮನರಂಜನೆ ಸುದ್ದಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.